ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನಾವು ಯಥಾರ್ಥ ಬ್ಯಾಚ್ನ 2ನೇ ಚಾಪ್ಟರ್ ಆದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನಲ್ಲಿ ನಾವು ಆಲ್ರೆಡಿ 4 ಲೆಕ್ಚರ್ನ ಕಂಪ್ಲೀಟ್ ಮಾಡಿದ್ದೇವೆ. ಆ 4 ಲೆಕ್ಚರಲ್ಲಿ ನಾವು ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ನ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಲೆಕ್ಚರ್ ನಂಬರ್ 5 ಮತ್ತು ಲೆಕ್ಚರ್ ನಂಬರ್ 6 ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನೋದು ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತಿನ ಲೆಕ್ಚರ್ ನಂಬರ್ 5 ಅಲ್ಲಿ ನಾವು ಟೋಟಲ್ ಆಗಿ 10 ರಿಂದ 11 ಕ್ವೆಶನ್ಸ್ನ ಸಾಲ್ವ್ ಮಾಡಲಿದ್ದೇವೆ. ಸೊ ಅದನ್ನು ಈಸಿ ಮೆಥಡಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಹೇಳ್ಕೊಡ್ತೇನೆ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ನೀವು ನೋಡ್ಬೋದು, ಸೊ ಇವತ್ತು ನಾವು ಕಲಿತಿರೋದು ಹೇಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ. ಯಾವ ಟಾಪಿಕ್ ಮೇಲೆ? ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್. ಸೊ ಇದಕ್ಕಿಂತ ಮುಂಚೆ ನಾವು ಇದುವರೆಗೆ ಏನೇನು ಓದಿದೀವಿ ಅನ್ನೋದು ಒಂದ್ಸತಿ ರೀಕಾಲ್ ಮಾಡೋಣ. ಸೊ ಫಸ್ಟ್ಗೆ ನೀವು ನೋಡೋದಾದ್ರೆ ಫಸ್ಟ್ ಚಾಪ್ಟರ್ ಮೋಷನ್ ಕಂಪ್ಲೀಟ್ ಚಾಪ್ಟರ್ ನಾವು ತಿಳ್ಕೊಂಡಿದ್ದೇವೆ. ಸೊ ನಾವು ಇವಾಗ ಸೆಕೆಂಡ್ ಚಾಪ್ಟರ್ಲಿದ್ದೇವೆ. ಸೊ ಫಸ್ಟ್ 4 ಲೆಕ್ಚರಲ್ಲಿ ನಾವು ಏನೇನು ಓದಿದ್ವಿ? ಬ್ಯಾಲೆನ್ಸ್ಡ್ ಫೋರ್ಸ್ ಬಗ್ಗೆ ಓದಿದ್ವಿ. ವಾಟ್ ಈಸ್ ಫೋರ್ಸ್, ವಾಟ್ ಈಸ್ ಇಟ್ಸ್ SI ಯೂನಿಟ್, ವಾಟ್ ಈಸ್ ಇಟ್ಸ್ CGS ಯೂನಿಟ್, ಮತ್ತು ಹೇಗೆ SI ಮತ್ತು CGS ರಿಲೇಟೆಡ್ ಹೇಗೆ ಯೂನಿಟ್ಸ್ ರಿಲೇಟೆಡ್ ಆಗಿದೆ ಅನ್ನೋದು ತಿಳ್ಕೊಂಡಿದ್ದೇವೆ, ರೈಟ್? ಹಾಗೆ ಬ್ಯಾಲೆನ್ಸ್ ಫೋರ್ಸ್ ಮತ್ತು ಅನ್ಬ್ಯಾಲೆನ್ಸ್ ಫೋರ್ಸ್ ಅನ್ನೋದು ಏನಂತ ಹೇಳಿ ತಿಳ್ಕೊಂಡಿದ್ದೇವೆ. ಹಾಗೆ ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಸಹಿತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಫೋರ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ ಬಗ್ಗೆ ತಿಳ್ಕೊಂಡಿದ್ದೇವೆ ಆಫ್ ಮೋಷನ್. ಓಕೆ, ಹಾಗೆ ಇದಾದ್ಮೇಲೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಬಗ್ಗೆ ಸಹಿತ ತಿಳ್ಕೊಂಡಿದ್ದೇವೆ. ಸೊ ಇಲ್ಲಿ ನಾವು ಬಿಫೋರ್ ಸಾಲ್ವಿಂಗ್ ಆ ನ್ಯೂಮರಿಕಲ್ಸ್ ಫಸ್ಟ್ ನಾವು ಯಾವ ಫಾರ್ಮುಲಾಸ್ ಇದೆ ಅನ್ನೋದು ಒಂದ್ಸತಿ ಬರ್ಕೊಳ್ಳೋಣ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಫಸ್ಟ್ ಫೋರ್ಸ್ ಬಗ್ಗೆ. ಫೋರ್ಸ್ ಇಸ್ ಗಿವೆನ್ ಬೈ F = ma. ಇದು ನಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಇಂದ ಸಿಗುತ್ತೆ. ಹಾಗೆ ಆಕ್ಸಲರೇಷನ್, ಸೆಕೆಂಡ್ ಫಾರ್ಮುಲಾ ಆಕ್ಸಲರೇಷನ್ ಯಾವ ಥರ ಬರೀತೀರಾ? V - u / t. ಓಕೆ, ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು dp / dt. ಇದು ಸಹಿತ ನ್ಯೂಟನ್ಸ್ ಸೆಕೆಂಡ್ ಲಾ ಇಂದ ಬರುತ್ತೆ. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ. ಓಕೆ, ಸೊ ಫೋರ್ತ್ ಒನ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ದಟ್ ಈಸ್ ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಇದನ್ನೇ ನಾವು m1 u1 m2 u2 ಈಕ್ವಲ್ಸ್ ಟು m1 v1 m2 v2. ಅಂದರೆ 2 ಆಬ್ಜೆಕ್ಟ್ಸ್ ಇದ್ರೆ, ಓಕೆ, 2 ಆಬ್ಜೆಕ್ಟ್ಸ್ ಇದ್ದಾಗ ಅದು ಕೊಲೈಡ್ ಆದರೆ ಯಾವ ಥರ ಮೊಮೆಂಟಮ್ ಚೇಂಜ್ ಆಗುತ್ತೆ. ಸಪೋಸ್ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂತಂದರೆ ಯಾವ ಥರ ಮೊಮೆಂಟ್ ಇರುತ್ತೆ ಅನ್ನೋದು. ಓಕೆ, ಮೊಮೆಂಟಮ್. ನಾವು ಇಲ್ಲಿ ನಮಗೆ ಸಿಂಬಲ್ಸ್ನ ನೋಡ್ಕೊಳ್ಳೋದಾದ್ರೆ ಸಿಂಬಲ್ಸ್ನ ಫಾರ್ಮುಲಾದಲ್ಲಿ ಯೂಸ್ ಮಾಡಿದ್ದೀವಲ್ಲ ಆ ಮೀನಿಂಗ್. ಸೊ F ಅಂತಂದರೆ ಫೋರ್ಸ್, M ಅಂತಂದರೆ ಮಾಸ್ ಆಫ್ ದ ಬಾಡಿ. ಓಕೆ, ಮಾಸ್ ಆಫ್ ದ ಬಾಡಿ. A ಅಂತಂದರೆ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ. ಅದೇ -A ಅಂತಂದರೆ ರಿಟಾರ್ಡೇಷನ್, ಅವಾಗ ಏನಾಗುತ್ತೆ ಅಂದರೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ P ಅಂತಂದ್ರೆ ಮೊಮೆಂಟಮ್. ಓಕೆ, ಸೊ ಈ P ನೇ it is the product of mass and velocity of the body. It is the property of a moving body. Okay, and it is represented by product of mass and velocity. Next T antandre time. Next one I antandre initial, F antandre final. So illi m u v adide. So illi u antandre initial velocity, same pattern ನಾವು ಯೂಸ್ ಮಾಡ್ತೀವಿ. Okay, initial velocity. V is final velocity.
ಸೊ ನೆಕ್ಸ್ಟ್ ಟೈಮ್ ಇಂದ ನಾವು ಇಷ್ಟೆಲ್ಲ ಬರೆಯಲ್ಲ. ಎಫ್ ಅಂದರೆ ಫೋರ್ಸ್, ಎಮ್ ಅಂದರೆ ಮಾಸ್, ಎ ಅಂದರೆ ಆಕ್ಸಲರೇಷನ್, ಪಿ ಅಂದರೆ ಮೊಮೆಂಟಮ್, ಟಿ ಅಂದರೆ ಟೈಮ್, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ವಿ ಅಂದರೆ ಫೈನಲ್ ವೆಲಾಸಿಟಿ ಅಂತಲ್ಲಿ ಬರೆಯಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಜಸ್ಟ್ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಈ ಸಿಂಬಲ್ಸ್ ಇದೆಲ್ಲ ಎಫ್ ಎಮ್ ಎ ಪಿ ಟಿ ಯು ವಿ ಅಂತ. ಓಕೆ, ಸೊ ಈ ಫಸ್ಟ್ ಲೈನ್ನ ಒಂದ್ಸತಿ ನೋಡ್ಕೊಂಡ್ಬಿಡಿ. ಓಕೆ, ಸೊ ಇವೆಲ್ಲ ಬೇಕಾಗಿರೋ ಫಾರ್ಮುಲಾಸ್. ಸೊ ಇಟ್ ಈಸ್ ಕನ್ಸರ್ವೇಷನ್ ಆಫ್ linear momentum. ಓಕೆ, initial momentum is equal to final momentum if there is no external force is applied on a system. Now, so ಮೊದಲಿಗೆ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ನೀವು ನೋಡಿ, ಎ ಕಾನ್ಸ್ಟೆಂಟ್ ಫೋರ್ಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ, ಆಕ್ಟ್ಸ್ ಅನ್ ಆಬ್ಜೆಕ್ಟ್ ಆಫ್ ಮಾಸ್ ಎಷ್ಟಿದೆ 5 kg ಫಾರ್ ಎ ಡ್ಯೂರೇಷನ್ ಆಫ್ 2 seconds. ಇಟ್ ಇನ್ಕ್ರೀಸಸ್ ದ ಆಬ್ಜೆಕ್ಟ್ಸ್ ವೆಲಾಸಿಟಿ from 3 meter per second to 7 meter per second. Find the magnitude of the applied force. Now, if the force was applied for a duration of 5 seconds, what would be the final velocity of the object? ಇಲ್ಲಿ ನಿಮಗೆ ವಿಜುವಲೈಸ್ ಆಗಿ ತೋರಿಸಬೇಕಂತಂದ್ರೆ, ಎ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ಸ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಇದೆ, ಓಕೆ, 5 kg. ಓಕೆ, 5 kg. ಸೊ ಕಾನ್ಸ್ಟೆಂಟ್ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗ್ತಿದೆ. ಎಷ್ಟು ನಿಮಿಷ? ಟಿ ಈಕ್ವಲ್ ಟು 2 seconds. ಅಂದರೆ 2 seconds ವರೆಗೆ ಅಪ್ಲೈ ಆಗ್ತಿದೆ ಫೋರ್ಸ್. ಏನಾಗುತ್ತೆ, ಯಾವಾಗ ಫೋರ್ಸ್ ಬಾಡಿ ಮೇಲೆ ಅಪ್ಲೈ ಆಗುತ್ತೆ, ಆಲ್ರೆಡಿ ಇನಿಷಿಯಲ್ ವೆಲಾಸಿಟಿ ಏನಿದೆ 3 meter per second ಇದೆ. ಓಕೆ, ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಮೋಷನ್ ಅಲ್ಲಿ ಫೋರ್ಸ್ ನಾವು ಅಪ್ಲೈ ಮಾಡಿದಾಗ ಇದು ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಸ್ಪೀಡ್ನ ನಾವು ಫೈನಲ್ ವೆಲಾಸಿಟಿ ದಟ್ ಈಸ್ 7 meter per second ಅಂತಿದೆ. ರೈಟ್? ಸೊ ಕ್ವಶನ್ ಕೇಳಿರೋದೇನು, ಫೈಂಡ್ ದ ಮ್ಯಾಗ್ನಿಟ್ಯೂಡ್. ಇಲ್ಲಿ ಡೈರೆಕ್ಷನ್ ಬಗ್ಗೆ ನಮಗೆ ಬೇಕಾಗಿಲ್ಲ, ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಫಸ್ಟ್ ಫೋರ್ಸ್ನ ಫೈಂಡ್ ಮಾಡೋಣ. ಓಕೆ, ಸೊ ಫಸ್ಟ್ ಮೆಥಡ್ ಏನು ಮಾಡಬೇಕಂದ್ರೆ, ಯಾವಾಗಲೂ ನೀವು ಫಿಸಿಕ್ಸ್ನ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಡೇಟಾನ ಬರ್ಕೊಳ್ಳಿ. ಕೊಟ್ಟಿರೋ ಡೇಟಾ ಏನಿದೆ, ಮಾಸ್ ಆಫ್ ದ ಬಾಡಿ ದಟ್ ಈಸ್ 5 kg. ನೆಕ್ಸ್ಟ್ ಒನ್, ಡ್ಯೂರೇಷನ್ ಆಫ್ 2 seconds. ಟೈಮ್ ಎಷ್ಟಿದೆ, 2 seconds. ಇನ್ಕ್ರೀಸಸ್ ದ ಆಬ್ಜೆಕ್ಟ್ ವೆಲಾಸಿಟಿ ಫ್ರಮ್ 3 meter per second to 7 meter per second. ಇನಿಷಿಯಲಿ ದ ಬಾಡಿ ಇಸ್ ಮೂವಿಂಗ್ ವಿತ್ 3 meter per second. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯಿತು, ಸ್ಪೀಡ್ ಇನ್ಕ್ರೀಸ್ ಆಯಿತು, ವೆಲಾಸಿಟಿ ಇನ್ಕ್ರೀಸ್ ಆಯಿತು, 7 meter per second ಆಯಿತು. ಅಂದರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಿದೆಯಲ್ಲ, ಇನಿಷಿಯಲ್ ವೆಲಾಸಿಟಿ 3 meter per second, ಫೈನಲ್ ವೆಲಾಸಿಟಿ ಎಷ್ಟಾಯಿತು 7 meter per second. ಯಾವಾಗ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ. ನಮಗೆ ಕೇಳ್ತಿರೋದು ಫೋರ್ಸ್ ಎಷ್ಟು, ಈ ಅಪ್ಲೈ ಮಾಡಿದಂಥ ಫೋರ್ಸ್ ಎಷ್ಟು ಅಂತ ಕೇಳ್ತಿರೋದು. ಸಿಂಪಲ್, ಯಾವ ಲಾ ಯೂಸ್ ಮಾಡಿದ್ರೆ ನಮಗೆ ಇಲ್ಲಿ ಸಿಗುತ್ತೆ, ರಿಲೇಷನ್ ಬಿಟ್ವೀನ್ ಎಮ್ ವಿ ಯು ಟಿ ಆ್ಯಂಡ್ ಎಫ್. ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಸಿಗುತ್ತೆ. ಸೊ ಸಿಂಪಲ್ ಆಗಿ ನಿಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಅಂತ ಹೇಳುತ್ತೆ. ರೈಟ್? ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಅಂದರೆ ನಮಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ರೈಟ್? ಸೊ ಈ ಎಮ್ ಎನ, ಎಮ್ ಆಸ್ ಇಟ್ ಈಸ್, ಆಕ್ಸಲರೇಷನ್ನ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಬರಿಬೋದಾ? ಎಸ್, ಬಿಕಾಸ್ ಆಕ್ಸಲರೇಷನ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಈ ಥರ ಬರಿಬೋದು, ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ. ಇವಾಗ ಏನು ಮಾಡೋದು, ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ಡೇಟಾದಲ್ಲಿರುವ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಎಫ್ ಈಕ್ವಲ್ಸ್ ಟು ಎಮ್ ವ್ಯಾಲ್ಯೂ 5 kg ಬ್ರಾಕೆಟ್, ವಿ ಎಷ್ಟಿದೆ 7, ಯು ಎಷ್ಟಿದೆ 3 ಆ್ಯಂಡ್ ಟಿ 2 seconds. ಓಕೆ, ಇಷ್ಟೇ ತಾನೆ? ಸೊ 4 ಡೇಟಾ ಇದೆ, ಒಂದು ಡೇಟಾ ನಾವು ಫೈಂಡ್ ಮಾಡಬೇಕು, ದಟ್ ಈಸ್ ಅ ಫೋರ್ಸ್. ಸೊ 5 ಆಸ್ ಇಟ್ ಈಸ್, 7 minus 3 ಇಟ್ ಈಸ್ ಎ 4 ಡಿವೈಡೆಡ್ ಬೈ 2. ಇಲ್ಲಿ ನೀವು ನೋಡ್ಬೋದು 2 and 4 ಇದೆ, 4/2 ಆಗುತ್ತೆ. ಸೊ ಫೈನಲಿ 2 into 5 ಇಟ್ ಈಸ್ ಎ 10 Newton. ಸೊ ಫೈನಲಿ ದ ಆನ್ಸರ್ ಈಸ್ 10 Newton. ಡೈರೆಕ್ಷನ್ ಕೇಳಿಲ್ಲ, ಸೊ ಜಸ್ಟ್ ನೀವು ಮ್ಯಾಗ್ನಿಟ್ಯೂಡ್ ಬರೆದ್ರೆ ಸಾಕು. ಓಕೆ, ನಾವು ನೆಕ್ಸ್ಟ್ ಒನ್ ನೋಡಿ, ಇಲ್ಲಿವರೆಗೆ ಆಯ್ತು ನಮ್ದು. ಓಕೆ, ನೆಕ್ಸ್ಟ್ ಕ್ವಶನ್. ನೌ ಇಫ್ ದ ಫೋರ್ಸ್ was applied for a duration of 5 seconds, what would be the final velocity of the object? ಇಲ್ಲಿ ನಮಗೆ 10 Newton
ಅಪ್ಲೈ ಮಾಡಿದ್ರೆ ಫಾರ್ 2 ಸೆಕೆಂಡ್ 7 ಮೀಟರ್ ಪರ್ ಸೆಕೆಂಡ್ ಆಯಿತು, ಸ್ಪೀಡ್ ಇನ್ಕ್ರೀಸ್ ಆಯಿತು. ಅದೇ ಇನ್ ಪ್ಲೇಸ್ ಆಫ್ 10 ಮೀಟರ್ ಬಟ್ ಟೈಮ್ ಎಷ್ಟು, ಇನ್ಸ್ಟೆಡ್ ಆಫ್ 2 ಸೆಕೆಂಡ್ಸ್ 5 ಸೆಕೆಂಡ್ವರೆಗೆ ಅಪ್ಲೈ ಮಾಡಿದ್ರೆ ಫೈನಲ್ ವೆಲಾಸಿಟಿ ಎಷ್ಟು ಅಂತ. ಓಕೆ, ಸೊ ಅದನ್ನು ಯಾವ ಥರ ಮಾಡೋದು ನೋಡಿ. ಸೊ ಇಲ್ಲಿ ಫೋರ್ಸ್ ಎಷ್ಟು ಸಿಕ್ತು ನಮಗೆ, 10 ನ್ಯೂಟನ್. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 3 ಮೀಟರ್ ಪರ್ ಸೆಕೆಂಡ್. ಇವಾಗ ಟೈಮ್ ಎಷ್ಟು ಬೇಕು, 5 ಸೆಕೆಂಡ್ ಅಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ವೆಲಾಸಿಟಿ ಎಷ್ಟು ಅಂತ ಕೇಳಿರೋದು. ಸೊ ಸೇಮ್ ನ್ಯೂಟನ್ಸ್ ಸೆಕೆಂಡ್ ಲಾನ ಯೂಸ್ ಮಾಡಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಆಲ್ರೆಡಿ ಎನ ರೀಪ್ಲೇಸ್ ಮಾಡಿದ್ವಿ, ಎಮ್ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, 10 ಈಕ್ವಲ್ಸ್ ಟು ಮಾಸ್ ಈಸ್ 5 kg ಆ್ಯಂಡ್ ವಿ ಫೈನಲ್ ವೆಲಾಸಿಟಿ ನಾವು ಫೈಂಡ್ ಮಾಡಬೇಕಾಗಿರೋದು, ಯು ಈಸ್ 3 ಆ್ಯಂಡ್ ವಿ ಟಿ ಈಸ್ 5 ಸೆಕೆಂಡ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೀವು ನೋಡ್ಬೋದು, 5 and 5 get cancelled. So remaining values, it is 10 v minus 3. So simplify ಮಾಡಿದ್ರೆ ನಿಮಗೆ 10 plus 3 that is equals to v, that is equals to v equals to 10 plus 3 that is 13 meter per second. Meter per second. This is your required solution. ಸೊ ಫೈನಲಿ ನಿಮಗೆ ಬೇಕಾಗಿರೋದು ಫೋರ್ಸ್ ಎಷ್ಟು, ಇಲ್ಲಿ ನಿಮಗೆ ಫೋರ್ಸ್ 10 ನ್ಯೂಟನ್ ಸಿಕ್ತು. ಇದೇ ಫೋರ್ಸ್ನ 5 ಸೆಕೆಂಡ್ ಅಪ್ಲೈ ಮಾಡಿದ್ರೆ ಫೈನಲ್ ವೆಲಾಸಿಟಿ ಎಷ್ಟು ಸಿಕ್ತು, ವಿ ಈಸ್ 13 ಮೀಟರ್ ಪರ್ ಸೆಕೆಂಡ್. ಅದೇ ನೀವು 2 ಸೆಕೆಂಡ್ ಅಪ್ಲೈ ಮಾಡಿದ್ರೆ ಎಷ್ಟಾಯಿತು, 7 ಮೀಟರ್ ಪರ್ ಸೆಕೆಂಡ್. ಅದೇ 5 ಸೆಕೆಂಡ್ ಅಪ್ಲೈ ಮಾಡಿದ್ರೆ 13 ಮೀಟರ್ ಪರ್ ಸೆಕೆಂಡ್ವರೆಗೆ ಇನ್ಕ್ರೀಸ್ ಆಯಿತು. ಗಾಟ್ ಇಟ್? ಸೊ ಹೀಗೆ ನೀವು ಸೊಲ್ಯೂಷನ್ನ ಬರ್ಕೊಳ್ಬೇಕು. ಓಕೆ, ದಿಸ್ ಇಸ್ ಸೆಕೆಂಡ್ ಪಾರ್ಟ್. This is second part and this is first part. Next, which would require a greater force, ಇಲ್ಲಿ 2 cases ಇದೆ, accelerating a 2 kg mass at 5 meter per second square or 4 kg mass at 2 meter per second square. ಇಲ್ಲಿ ಯಾವ ಕೇಸಲ್ಲಿ ಫೋರ್ಸ್ ಜಾಸ್ತಿ ಇರುತ್ತಂತ. ಇಲ್ಲಿ 2 kg ಇದೆ, ಆಕ್ಸಲರೇಷನ್ ಇದೆ ಎಷ್ಟಿದೆ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಆಕ್ಸಲರೇಟಿಂಗ್, ಇಲ್ಲೇ ಹೇಳಿದ್ರು ನೋಡಿ, ಆಕ್ಸಲರೇಟಿಂಗ್ ಆ 2 kg ಮಾಸ್ ಎಟ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆರ್ 4 kg ಮಾಸ್ ಎಟ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಫಸ್ಟ್ಗೆ ಡೇಟಾ ಬರ್ಕೊಳ್ಳೋಣ. ಸೊ ಡೇಟಾ ದಟ್ ಈಸ್ ಗಿವೆನ್ ಬೈ, ಸೊ ಫಸ್ಟ್ ಕೇಸ್ ಇಲ್ಲಿ ಬರೀತೀನಿ, ಮಾಸ್ ಈಸ್ m1 ಅಂತ ಬರೀತೀನಿ, 2 kg ಅಂಡ್ ಆಕ್ಸಲರೇಷನ್ ಫಸ್ಟ್ ಕೇಸಲ್ಲಿ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಫೋರ್ಸ್ ಎಷ್ಟು ಬೇಕು ಅಂತ ಕೇಳ್ತಿರೋದು. ಓಕೆ, ಸೆಕೆಂಡ್ ಕೇಸಲ್ಲಿ ಮಾಸ್ ಎಷ್ಟಿದೆ, 4 kg ಇದೆ, ವೆಲಾಸಿಟಿ ಆಕ್ಸಲರೇಷನ್ ಎಷ್ಟಿದೆ, 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಷ್ಟಿದೆ. ನಮಗೆ ಇಲ್ಲಿ ಎಷ್ಟು ಫೋರ್ಸ್ ಬೇಕಾಗುತ್ತೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಯಾವ ಕೇಸಲ್ಲಿ ಜಾಸ್ತಿ ಫೋರ್ಸ್ ಬೇಕಾಗಿರುತ್ತೆ ಅನ್ನೋದು ಈ ಕ್ವಶನ್ನ ಅರ್ಥ. ಸೊ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ನಮಗೆ ಮಾಸ್ ಇದೆ, ಆಕ್ಸಲರೇಷನ್ ಇದೆ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಯೂಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಬೈ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಎರಡು ಕೇಸಲ್ಲಿ ಯೂಸ್ ಮಾಡ್ಬೋದು. ಯಾವುದು ಜನರಲ್ ಇಕ್ವೇಶನ್ ಬರೀತೀವಿ ನೋಡಿ, ಎಫ್ ಈಕ್ವಲ್ಸ್ ಟು ಎಮ್ ಎ. ಇಲ್ಲಿ 2 ಕೇಸಸ್ ಇರೋದ್ರಿಂದ ಫಸ್ಟ್ ಕೇಸ್ಗೆ ನಾನು F1 is equal to M1 A1 ಅಂತ ಬರೀತೀನಿ. ಸೊ ನೆಕ್ಸ್ಟ್ F1 is equal to M1 is 2 kg, acceleration is 5, therefore F1 is 10 Newton ಬೇಕಾಗುತ್ತೆ. ಓಕೆ, ಈ ಮಾಸ್ನ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ 10 ನ್ಯೂಟನ್ ಬೇಕಾಗುತ್ತೆ. ಈ ಕೇಸಲ್ಲಿ ನೋಡೋಣ, F2 that is equal to M2 A2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ M2 ವ್ಯಾಲ್ಯೂ ಇಟ್ ಈಸ್ ಎ 4, ಆಕ್ಸಲರೇಷನ್ is 2. ಸೊ ನಿಮಗೆ F2 ವ್ಯಾಲ್ಯೂ 8 ನ್ಯೂಟನ್ ಬರ್ತಾ ಇದೆ. ಸೊ ನೀವು ಕಂಪೇರ್ ಮಾಡ್ಬೋದು, F1 ಈಸ್ ಗ್ರೇಟರ್ ದ್ಯಾನ್ F2. ಅಂದರೆ ಫಸ್ಟ್ ಕೇಸ್ ಜಾಸ್ತಿ ಫೋರ್ಸ್ನ, ಫಸ್ಟ್ ಕೇಸ್ಗೆ ಜಾಸ್ತಿ ಫೋರ್ಸ್ ಬೇಕಾಗುತ್ತೆ. ಓಕೆ,
So this is 8 Newton and this is 10 Newton. Okay, easy. So next, so greater force required for the first case only. Okay, 10 Newton ಬೇಕಾಗುತ್ತೆ, ಇಲ್ಲಿ 8 Newton ಮಾತ್ರ ಇದೆ. Okay, let's move on to the next question. A motor car in a moving with a velocity of 108 km per hour. Okay, ಇಲ್ಲಿ ನೋಡಿ velocity 108 km per hour and it takes 4 seconds to stop after the brakes are applied. Calculate the force exerted by the brakes on the motor car if its mass along with the passenger is 1000 kg. ಇಲ್ಲಿ ಬೇಕಾಗಿರೋದು ಒಂದು ವೆಹಿಕಲ್ ಮೂವ್ ಆಗ್ತಿದೆ. ಓಕೆ, ಮೂವ್ ಆಗ್ತಿದೆ, ಆ ಸ್ಪೀಡ್ ಎಷ್ಟಿದೆ ಅಂದರೆ 108 km per hour ಇದೆ. ಓಕೆ, 4 ಸೆಕೆಂಡಲ್ಲಿ ಅವರು ಬ್ರೇಕ್ ಅಪ್ಲೈ ಮಾಡ್ತಾರೆ. ಬ್ರೇಕ್ ಅಪ್ಲೈ ಮಾಡಿದ್ಮೇಲೆ 4 ಸೆಕೆಂಡಲ್ಲಿ ಆ ವೆಹಿಕಲ್ ರೆಸ್ಟಿಗೆ ಬರುತ್ತೆ. ಓಕೆ, ಅಲ್ಲಿ ಅಪ್ಲೈ ಮಾಡಿರುವಂತಹ ಬ್ರೇಕ್ಸ್ ಏನು ಮಾಡುತ್ತೆ, ಅಪೋಸಿಂಗ್ ದ ಮೋಷನ್ ಆಫ್ ಎ ವೆಹಿಕಲ್. ಈ ಅಪೋಸಿಂಗ್ ಫೋರ್ಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಓಕೆ, ಸೊ ಅದರಿಂದ ನಾವು ಫಸ್ಟ್ ಡೇಟಾ ಬರ್ಕೊಂಡ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಮೊದಲಿಗೆ ಡೇಟಾ ಬರ್ಕೊಳ್ಳೋಣ. ಡೇಟಾ that equals to, so velocity, initial velocity, already it is moving, right? So initial velocity is 108 kilometer per hour and time taken 4 seconds. Stop ಅಂದ್ರೆ ಫೈನಲ್ ವೆಲಾಸಿಟಿ 0, ಯಾಕೆಂದ್ರೆ ಅದು ಮೂವ್ ಆಗ್ತಿಲ್ಲ, ಸ್ಟಾಪ್ ಆಗಿದೆ. ದ ಬ್ರೇಕ್ಸ್ ಆರ್ ಅಪ್ಲೈಡ್. ಓಕೆ, ಕ್ಯಾಲ್ಕುಲೇಟ್ ದ ಫೋರ್ಸ್ ಎಕ್ಸೈಟೆಡ್ ಬೈ ದ ಬ್ರೇಕ್ಸ್. ಇಲ್ಲಿ ಫೋರ್ಸ್ ಎಷ್ಟು ಇದ್ರ ಮೇಲೆ ಬಿತ್ತು ಸ್ಟಾಪ್ ಮಾಡೋಕ್ಕೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಮಾಸ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಈಸ್ 1000 kg. 1000 kg. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಎಫ್ ಕ್ವೆಶನ್ ಮಾರ್ಕ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಡೇಟಾ ಬರ್ಕೊಂಡ್ವಿ. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಂದರೆ ಯೂನಿಟ್ ಚೆಕ್ ಮಾಡೋದು. ಎಲ್ಲ ಕ್ವಾಂಟಿಟೀಸ್ SI ಯೂನಿಟಲ್ಲಿ ಇದೆನಾ, ಇದ್ರೆ ಕಂಟಿನ್ಯೂ ಮಾಡಿ, ಇಲ್ವಾ ಫಸ್ಟ್ ಯೂನಿಟ್ನ SI ಯೂನಿಟ್ಗೆ ಕನ್ವರ್ಟ್ ಮಾಡಿ. ಓಕೆ, ಸೊ ನಾವು ಇಲ್ಲಿ ನೀವು ನೋಡ್ಬೋದು ಇನಿಷಿಯಲ್ ವೆಲಾಸಿಟಿ 108 ಇದೆ. 108ನ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ನಮ್ಗೆ ಆಲ್ರೆಡಿ ಕಾನ್ಸೆಪ್ಟಲ್ಲಿ ಓದಿದ್ವಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಮೋಷನ್ ಟಾಪಿಕಲ್ಲಿ, ಸ್ಪೀಡಲ್ಲಿ. ಓಕೆ, ಹೌ ಟು ಕನ್ವರ್ಟ್ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ 5/18 ಮೀಟರ್ ಪರ್ ಸೆಕೆಂಡ್. ಓಕೆ, ಸಿಂಪ್ಲಿಫೈ ಮಾಡೋಣ. So 108 divided by 18. So 6 into 5, it is 30. So 30 meter per second. 30 meter per second. Okay. So U value ಸಿಕ್ತು. ನಮಗೆ ಡೈರೆಕ್ಟ್ ಆಗಿ ನ್ಯೂಟನ್ಸ್ ಸೆಕೆಂಡ್ ಲಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ನ್ಯೂಟನ್ಸ್ ಸೆಕೆಂಡ್ ಲಾ ಏನು ಹೇಳುತ್ತಾ, F ಈಕ್ವಲ್ಸ್ ಟು ma. ಇಲ್ಲಿ ನಮಗೆ ಬೇಕಾಗಿರೋದು F ಬೇಕಾಗಿರೋದು. ಸೊ F ಈಕ್ವಲ್ಸ್ ಟು m ಆಸ್ ಇಟ್ ಈಸ್ ಆಕ್ಸಲರೇಷನ್ನ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಯಲ್ಲಿ ಬರಿಬೋದು, v ಮೈನಸ್ u ಡಿವೈಡೆಡ್ ಬೈ t. ಓಕೆ, ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ, ಇಲ್ಲಿ ಮಾಸ್ ಎಷ್ಟಿದೆ 1000 ಆಸ್ ಇಟ್ ಈಸ್ 1000 kg ಇಂಟು v ಎಷ್ಟಿದೆ, ಫೈನಲ್ ವೆಲಾಸಿಟಿ 0 ಮತ್ತೆ ಇನಿಷಿಯಲ್ ವೆಲಾಸಿಟಿ 30 ಡಿವೈಡೆಡ್ ಬೈ ಟೈಮ್ ಎಷ್ಟು 4 ಸೆಕೆಂಡ್ ಎಷ್ಟಿದೆ. ಸೊ ಫೋರ್ಸ್ ಈಕ್ವಲ್ಸ್ ಟು ಇಲ್ಲಿ 0 ಮೈನಸ್ 30 ಎಷ್ಟಾಗುತ್ತೆ, -30 ಆಗುತ್ತೆ. ಸೊ ನೆಗೆಟಿವ್. ಮಾಸ್ ಎಷ್ಟಿದೆ 1000 ಇಂಟು 30 ಡಿವೈಡೆಡ್ ಬೈ 4. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡಿ ನೋಡಿ. 2 1s are 2, 2 2s are 4. ಇಲ್ಲಿ ಎಷ್ಟಾಗುತ್ತೆ 15, ರೈಟ್? ಸೊ ನೆಕ್ಸ್ಟ್ 500. ಸೊ 500 ಇಂಟು 15
ಸೊ ಎಷ್ಟಾಗುತ್ತೆ ಎಫ್ ಈಕ್ವಲ್ಸ್ ಟು ಮೈನಸ್ 15 into 5. So 15 4s are 60, 75. So 75 followed by 2 zeros. Newton. ಎಷ್ಟು ಬೇಕಾಗುತ್ತೆ ನೋಡಿ ನಿಮಗೆ ಫೋರ್ಸ್ exerted by brakes. Force exerted by brakes. Negative sign ಏನು ಇಂಡಿಕೇಟ್ ಮಾಡುತ್ತೆ? It is opposite to the motion of a body. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನೆಗೆಟಿವ್ ಸೈನ್ indicates force is opposite to the motion. Okay, so vehicle ಈ ಡೈರೆಕ್ಷನ್ ಹೋಗುತ್ತೆ, ಬ್ರೇಕ್ ಅಪ್ಲೈ ಮಾಡಿದ್ರೆ ಇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗಿ ಈ ವೆಹಿಕಲ್ ನ ಸ್ಟಾಪ್ ಮಾಡುತ್ತೆ. ಓಕೆ, ಈ ತರ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್, ಎ ಫೋರ್ಸ್ ಆಫ್ 5 Newton gives a mass m1. Okay, a force of 5 Newton gives a mass m1 an acceleration of 10 meter per second square, and a same force, okay, same force of 5 Newton gives a mass m2 an acceleration of 20 meter per second square. What acceleration would it give if both the masses were tied together? ಇಲ್ಲಿ ಎರಡು ಮಾಸ್ ನ ಒಟ್ಟಿಗೆ ಇದ್ದಾಗ ಅದರಲ್ಲಿ ಆಕ್ಸಲರೇಷನ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಫೋರ್ಸ್ ಗೊತ್ತಿರಬೇಕು ಮತ್ತೆ ಸಮ್ ಆಫ್ ದ ಟೂ ಮಾಸಸ್ ಗೊತ್ತಿರಬೇಕು, m1 and m2, ಯಾಕೆಂದ್ರೆ ಟೂ ಆಬ್ಜೆಕ್ಟ್ಸ್ ಇದೆ. ಸೊ m1 m2 ಗೊತ್ತಾಗಬೇಕಂದ್ರೆ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಬೇಕು. ಟೂ ಕೇಸಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಡೇಟಾ. ಸೊ ಇಲ್ಲಿ ಫಸ್ಟ್ ಕೇಸ್ ತಗೊಂಡ್ರೆ m1 ಕ್ಯಾಲ್ಕುಲೇಟ್ ಮಾಡಬೇಕು. ಫೋರ್ಸ್ ಎಷ್ಟಿದೆ f1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, 5 Newton. ಇಲ್ಲಿ ನಮಗೆ ಆಕ್ಸಲರೇಷನ್ ಎಷ್ಟಿದೆ a1 ಅಂತ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ, f1 m1 a1. ಸೊ ಇಲ್ಲಿ ನಮಗೆ ಬೇಕಾಗಿರೋದು m1, therefore f1 ಡಿವೈಡೆಡ್ ಬೈ a1. ಸೊ f1 ಎಷ್ಟು ವ್ಯಾಲ್ಯೂ ಇದೆ? f1 is 5, a1 is 10. This will be 1 by 2 kg ಅಂತ ಬರೀತೀನಿ. ಸೊ ಇಲ್ಲಿ ಬರೀತೀನಿ m1 is 1 by 2 kg, that is half kg. Okay, next case 2. ಕೇಸ್ 2 ಅಲ್ಲಿ m2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫೋರ್ಸ್ ಸೆಕೆಂಡ್ ಕೇಸಲ್ಲೂ 5 Newton ಇದೆ. ಓಕೆ, ಆಕ್ಸಲರೇಷನ್ a2 ಎಷ್ಟಿದೆ? ಅದು 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಯೂಸಿಂಗ್ ಸೇಮ್ ರಿಲೇಷನ್ f2 m2 a2. ಸೊ ಇಲ್ಲಿ ನಿಮಗೆ m2 ವ್ಯಾಲ್ಯೂ ಬೇಕು. ಸೊ f2 ಡಿವೈಡೆಡ್ ಬೈ a2. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ f2 ವ್ಯಾಲ್ಯೂ ಇಟ್ ಇಸ್ ಸೇಮ್ 5 and acceleration is 20. So it is 1 by 4 kg. 1 by 4 kg. m2 is 1 by 4 kg. ಇವಾಗ ನಮಗೆ ಬೇಕಾಗಿರೋದು ವಾಟ್ ಆಕ್ಸಲರೇಷನ್ ವುಡ್ ಇಟ್ ಗಿವ್ ಇಫ್ ಬೋತ್ ದ ಮಾಸಸ್ ವಿ ಆರ್ ಟೈಡ್ ಟುಗೆದರ್. ಈ ಎರಡು ಮಾಸಸ್ನ ಒಟ್ಟಿಗೆ ಇಟ್ಕೊಂಡಾಗ ಸೇಮ್ ಫೋರ್ಸ್ ಅಪ್ಲೈ ಮಾಡಿದಾಗ ಎಷ್ಟು ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು. ಓಕೆ, ಸೊ ಇಲ್ಲಿ ನಮಗೆ ಫೋರ್ಸ್ ಸೇಮ್ ಇದೆ, ಎಫ್ ಈಸ್ 5 Newton. ಓಕೆ, ಸೊ ಇಲ್ಲಿ m1 ಇಟ್ ಈಸ್ ಹಾಫ್ kg, m2 it is 1 by 4 kg. What is the acceleration they are asking, right? So ಇದನ್ನ ಮಾಡಬೇಕಂದ್ರೆ ಅವ್ರು ಕೇಳ್ತಿರೋದು combined mass m1 plus m2. I'll consider it as a m.
So that value is m equals to 1 by 2 plus 1 by 4. So ಇದನ್ನ 2 by 4 plus 1 by 4 ಅಂತಾನು ಬರಿಬಹುದು, right? ಹೇಗೆ 2 1s are 2 2s are, right? Still you are getting 1 by 2 only. Okay, now ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ಸೊ ಅದರಿಂದ ನಾನು ಡೈರೆಕ್ಟ್ ಆಗಿ 3 by 4 kg ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ನನಗೆ ಮಾಸ್ ಸಿಕ್ತು, ಇಲ್ಲಿ ನನಗೆ ಮಾಸ್ ಸಿಕ್ತು. ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇಲ್ಲಿ ಮಾಸ್ 3 by 4 kg, ಫೋರ್ಸ್ ಎಷ್ಟು 5 ನ್ಯೂಟನ್. ಇವು ನಮಗೆ ಆಕ್ಸಲರೇಷನ್ ಬೇಕು, ಕಂಬೈನ್ ಮಾಸ್ ಇಷ್ಟು ಬಂತು ನಮಗೆ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಸೇಮ್ ಫಾರ್ಮುಲಾ ಯು ಕ್ಯಾನ್ ಯೂಸ್. F is equal to ma, ಇಲ್ಲಿ ನಿಮಗೆ a ಬೇಕಾಗಿರೋದ್ರಿಂದ F divided by m. So F is 5 Newton and m is 3 by 4. ಇದನ್ನ ನ್ಯೂಮಿನೇಟರ್ಗೆ ಸೆಂಡ್ ಮಾಡೋಣ. ಸೊ 5 into 4 divided by 3 ಎಷ್ಟಾಗುತ್ತೆ? ಆಕ್ಸಲರೇಷನ್ is 20 by 3 meter per second square. ಇಲ್ಲಿ ಬೇಕಾದರೂ ಸ್ಟಾಪ್ ಮಾಡ್ಬೋದು. ಇನ್ನು ಸರ್ ನಾನು ಇನ್ನೂ ಪ್ಯೂರ್ಲಿ ಸಾಲ್ವ್ ಮಾಡ್ತೀನಿ ಅಂತಂದರೆ ಡೈರೆಕ್ಟ್ಲಿ 20 by 3 it is approximately 6.67 meter per second square. This is the required solution. ಒಂದ್ಸತಿ ನೋಡೋಣ, ಕ್ಯಾಲ್ಕುಲೇಟ್ ಮಾಡಿ. ಸೊ 20 divided by 3 6.6667 ಬರ್ತದೆ. ನಾನು ರೌಂಡ್ ಇಟ್ ಆಫ್ ಮಾಡಿ 6.67 ಮಾಡಿದ್ದೀನಿ. ಓಕೆ, ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ನೋಡೋಣ. ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಅ ಬಾಲ್ ಆಫ್ ಮಾಸ್ 20 ಗ್ರಾಮ್. ಮಾಸ್ ಎಷ್ಟಿದೆ? ಮಾಸ್ 20 ಗ್ರಾಮ್. Mass 20 gram and moving along a straight line on a long table is given. So graphically present ಮಾಡಿದ್ದಾರೆ. Okay, how much force does the table exert on the ball to bring it to the rest? ಈ ಟೇಬಲ್ ಮೇಲೆ ಒಂದು ಬಾಲ್ನ ಹೀಗೆ ಥ್ರೋ ಮಾಡಿದ್ದಾರೆ. ಓಕೆ, ಆ ಮಾಸ್ ಆಫ್ ದ ಬಾಲ್ ಎಷ್ಟಿದೆ ಅಂದರೆ 20 ಗ್ರಾಮ್ಸ್ ಇದೆ. ಓಕೆ, ಅಲ್ಲಿ ವೆಲಾಸಿಟಿ ನಮಗೆ ಟೇಬಲ್ ಮೂಲಕ ಕೊಟ್ಟಿದ್ದಾರೆ ಈ ಥರ ಗ್ರಾಫಿಕಲಿ. ಸೊ ಇನಿಷಿಯಲಿ ಯಾವ ಸ್ಪೀಡಲ್ಲಿ ಸ್ಟಾರ್ಟ್ ಆಗುತ್ತೆ? 20 meter per second. ಸೊ ಹಿಯರ್ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಪಾಯಿಂಟ್ u equals to 20 meter per second. ಓಕೆ, ಸೊ ಇನಿಷಿಯಲ್ ಟೈಮಿಂಗ್ ಎಷ್ಟು? ನಾವು ಜನರಲಿ t1 equals to 0 ಅಂತ ಅನ್ಕೊಂಡ್ರೆ ಆಫ್ಟರ್ 10 minutes, ಐ ಮೀನ್ 10 seconds. ಸೊ 10 ಸೆಕೆಂಡ್ಗೆ t2 equals to 10 seconds. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಇರೋದನ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಇಟ್ ಈಸ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ನಮಗೆ ಇಲ್ಲಿ ಬೇಕಾಗಿರೋದು ಫೈನಲ್ ವೆಲಾಸಿಟಿ ಇಲ್ಲಿ ಎಷ್ಟಿದೆ? 0. ನೀವು ನೋಡ್ಬೋದು ಎಟ್ 10th second ಇಟ್ ಇಸ್ 0 ಅಂದರೆ ಸ್ಟಾಪ್ ಆಗಿದೆ. ಸೊ ಈ 20 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು 0 ಸೆಂಟಿಮೀಟರ್ ಪರ್ ಸೆಕೆಂಡ್ ಬರೋಕ್ಕೆ ಎಷ್ಟು ಫೋರ್ಸ್ ಬಾಲ್ ಮೇಲೆ ಅಪ್ಲೈ ಆಗಿದೆ ಅನ್ನೋದು ಯಾವುದರಿಂದ? ಈ ಟೇಬಲಿಂದ. ಓಕೆ, ನಾವು ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ಸೊ ಮಾಸ್ ಈಸ್ 20 ಗ್ರಾಮ್ಸ್. ಓಕೆ, ಇದು SI ಯೂನಿಟ್ ಅಲ್ಲಿ ಇಲ್ಲ. ಸೊ SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ? 20 into 10 power minus 3 kg. ಹೇಗೆ ಅಂತೀರಾ? ಇಲ್ಲಿ ನಾನು ತೋರಿಸ್ತೀನಿ ನೋಡಿ. 1 kgಗೆ 1000 ಗ್ರಾಮ್ಸ್ ಅಂತ ನೀವು ಬರೀತೀರಾ, ರೈಟ್? ಇಲ್ಲಿ ನಮಗೆ ಗ್ರಾಮ್ಸ್ ಇದೆ. ಸೊ ಈ 1000 ಈ ಕಡೆ ಡಿವೈಡ್ ಮಾಡಲಾ? ಸೊ ಇಲ್ಲಿ 1 kg divided by 1000 that is equal to 1 gram, right? ಸೊ ಈ 1 ಗ್ರಾಮ್ನೇ ಈ 1 divided by 1 kg ಡಿವೈಡೆಡ್ ಬೈ ಈ 1000ನೇ 10 power 3 ಅಂತ ಬರಿಬೋದು. ಸೊ ಇದನ್ನ ಡಿನಾಮಿನೇಟರಿಂದ ನ್ಯೂಮಿನೇಟರ್ಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. ಸೊ 1 into 10 power
-3 kg ಆಗುತ್ತೆ. ದಿಸ್ ಇಸ್ ಬೇಸಿಕ್. ಓಕೆ, ಬೇಸಿಕ್. ನಾವು ಇವಾಗ ಎಮ್ ಗೊತ್ತಾಯ್ತು. ನೆಕ್ಸ್ಟ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? 20 ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಮಗೆ ಮೀಟರ್ ಪರ್ ಸೆಕೆಂಡ್ ಬೇಕು. ಯು ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಅಂತಂದರೆ 10⁻⁻2 ಮೀಟರ್ ಪರ್ ಸೆಕೆಂಡ್. ಅಗೇನ್ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಆ 100 ಸೆಂಟಿಮೀಟರ್ನೇ ನಾವು 10⁻⁻2 ಅಂತಾನು ಬರಿಬೋದು. ಓಕೆ, ನಾವು ಇಲ್ಲಿ ಫೈನಲ್ ವೆಲಾಸಿಟಿ ಎಷ್ಟಿದೆ? 0. ಟೈಮ್ ಡಿಫ್ರೆನ್ಸ್ ಎಷ್ಟಿದೆ? ಟೈಮ್ ಎಷ್ಟಿದೆ? 0 to 10 ಸೆಕೆಂಡ್ ಅಂದರೆ ಟೋಟಲ್ ಟೈಮ್ ಡಿಫ್ರೆನ್ಸ್ ಇನ್ ಸೆಕೆಂಡ್ಸ್ ಈಸ್ 10 ಸೆಕೆಂಡ್ಸ್. ಇಲ್ಲಿ ನಮಗೆ ಬೇಕಾಗಿರೋದು ಹೌ ಮಚ್ ಫೋರ್ಸ್ ಡಸ್ ದ ಟೇಬಲ್ ಎಕ್ಸರ್ಟ್ ಆನ್ ದ ಬಾಲ್. ಸೊ ಸೇಮ್ ಎಫ್ ಈಕ್ವಲ್ಸ್ ಟು ಎಮ್ ಎ. ಎಮ್ ಇಸ್ ಸೇಮ್. ಓಕೆ, ಆಕ್ಸಲರೇಷನ್ ಯಾವ ಥರ ಬರಿಬೋದು? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್, ರೈಟ್? ಸೊ ಎಫ್ ಈಕ್ವಲ್ಸ್ ಟು ಎಮ್ ಈಸ್ 20 ಗ್ರಾಮ್ನ 10⁻⁻3 ಅಂತ ಬರಿಬೋದು. ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ ಇಟ್ ಈಸ್ ಎ 20 into 10⁻⁻2 ಡಿವೈಡೆಡ್ ಬೈ ಟಿ 10 ಸೆಕೆಂಡ್ ಇದೆ. ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ 0 ಆಗಿರೋದ್ರಿಂದ ಓಕೆ ಈ ವ್ಯಾಲ್ಯೂ ಹೋಗ್ಬಿಡುತ್ತೆ. ಸೊ ಇನ್ಸೈಡ್ ಬ್ರಾಕೆಟ್ ಓಪನ್ ಮಾಡೋದು ಏನಾಗುತ್ತೆ? 20 into 10⁻⁻3 into 0 0 ಆಗುತ್ತೆ. ಇಲ್ಲಿ ಆಮೇಲೆ ಮೈನಸ್, ಓಕೆ ಇಲ್ಲೇ ಬರೀತೀನಿ, 0 ಮೈನಸ್ 20 into 20 ಎಷ್ಟಾಗುತ್ತೆ? 400. ಓಕೆ, ನೆಕ್ಸ್ಟ್ 10⁻⁻3 10⁻⁻5 ಆಗುತ್ತೆ. ಸೊ 10⁻⁻3 10⁻⁻2 -5 ಆಗುತ್ತೆ ಡಿವೈಡೆಡ್ ಬೈ 10. ಸೊ ನೀವು ನೋಡ್ಬೋದು 400 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ? ಸೊ ಇದನ್ನ -40 into 10⁻⁻5. ಸೊ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? -4 into 10⁻⁻4 ನ್ಯೂಟನ್. ಸೊ ಇಲ್ಲಿ ಬರೀತೀನಿ, ಅಲ್ಲಿ ಸ್ಪೇಸ್ ಇಲ್ಲ. ಸೊ ಎಫ್ ಈಕ್ವಲ್ಸ್ ಟು -4 into 10⁻⁻4 ನ್ಯೂಟನ್. ಓಕೆ, ಎಕ್ಸ್ಪೋನೆಂಟ್ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಓದಿರ್ತೀರಾ ಅಂತ ಭಾವಿಸ್ತಾ ಸೊ ಇದನ್ನು ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ತಿಲ್ಲ, ರೈಟ್? ಸೊ ಇಷ್ಟಾಯಿತು. ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್, ಎ ಬುಲೆಟ್ ಆಫ್ ಮಾಸ್ 20 grams is horizontally fired with a velocity 150 meter per second from a pistol of mass 20 kg. What is the recoil velocity of the piston? ಈ ಕ್ವಶನ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಮೇಲೆ ಇದೆ. ಓಕೆ, ಸೊ ಇಲ್ಲಿ ಎರಡು ಬಾಡೀಸ್ ಇರೋದ್ರಿಂದ ನಾನು ಕೇಸಸ್ ಕನ್ಸಿಡರ್ ಮಾಡ್ತೀನಿ. ಡೇಟಾ ಫಸ್ಟ್ ಬರ್ಕೊಳ್ಳೋಣ. ಡೇಟಾ. ಸೊ ಇಲ್ಲಿ ಫಸ್ಟ್ಗೆ ನಾನು ಬುಲೆಟ್ ಅಂತ ಒಂದು ಕೇಸ್ ತಗೋತೀನಿ. ಬುಲೆಟ್. ನೆಕ್ಸ್ಟ್ ಒನ್ ಪಿಸ್ತೂಲ್. ಓಕೆ, ನಾವು ಬುಲೆಟ್ ಮಾಸ್ ಎಷ್ಟಿದೆ? M1 ಅಂತ ಅನ್ಕೋತೀನಿ. 20 grams. ಈ 20 ಗ್ರಾಮ್ಸ್ನೇ ನಾವು 20 into 10⁻⁻3 kg. ಓಕೆ, ಇದನ್ನೇ ನಾವು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ 0.2 kg. ಓಕೆ, ಹಾರಿಜಾಂಟಲಿ ಫೈರ್ಡ್ ವಿತ್ ವೆಲಾಸಿಟಿ 150 meter per second. ಓಕೆ, a pistol of mass M2 ಅಂತ ಬರೀತೀನಿ. that is 2 kg. 2 kg. What is the recoil velocity of the pistol? ಸೊ ನಾರ್ಮಲ್ ಆಗಿ ಈ ಬುಲೆಟ್ ಗನ್ ಒಳಗಿದ್ದಾಗ ಎರಡು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿದೆ, ರೈಟ್? ಬುಲೆಟ್ ಗನ್ ಒಳಗಡೆ ಇದ್ದಾಗ ಅಂದರೆ ಪಿಸ್ತಲ್ ಒಳಗಡೆ ಇದ್ದಾಗ ಬೋತ್ ಆರ್ ಎಟ್ ರೆಸ್ಟ್. ಸೊ ಅದರಿಂದ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗುತ್ತೆ? ಇನಿಷಿಯಲ್ ವೆಲಾಸಿಟಿ 0. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0. ಫೈನಲ್ ವೆಲಾಸಿಟಿ ಎಷ್ಟು ಮೂಲಕ್ಕಿದು ಆದು ಹೋಗ್ತಿದೆ? ಎಷ್ಟು ವೆಲಾಸಿಟಿ ಇದೆ? 150 meter per second. 150 meter per second. ಇಲ್ಲಿ V2 ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿರೋದು. ಅರ್ಥ ಆಯ್ತಾ?
ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗುತ್ತೆ? ಬೈ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಬೈ ಲಾ ಆಫ್ ಕನ್ಸರ್ವೇಷನ್, law of conservation of momentum. ಯಾವ momentum? Linear momentum. Okay, ಅದೇನು ಹೇಳುತ್ತಾ? If there is no external force, then initial momentum is equal to final momentum of the system ಅಂತ ಹೇಳುತ್ತಾ. ಇಲ್ಲಿ ಬುಲೆಟ್ ಮತ್ತೆ ಪಿಸ್ತಲ್ ಏನಾಗಿರುತ್ತೆ? ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆ ಎರಡು ಸೇರಿ ಒಂದು ಸಿಸ್ಟಮ್ ಅಂತ ಕರಿತೀವಿ. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಇಫ್ ದೆರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್. ಇದನ್ನು ನಾವು ಮ್ಯಾಥಮೆಟಿಕಲಿ ಯಾವ ಥರ ಬರೀತೀವಿ ಅಂತಂದರೆ, ಮ್ಯಾಥಮೆಟಿಕಲಿ m1 u1 ಪ್ಲಸ್ m2 u2 ದ್ಯಾಟ್ ಈಸ್ ಈಕ್ವಲ್ ಟು m1 v1 ಪ್ಲಸ್ m2 v2 ಅಂತ ಬರಿತೀವಿ. ಓಕೆ, ಸೊ ದಿಸ್ ಈಸ್ mathematical expression of linear momentum, conservation of linear momentum. Okay, so ಇಲ್ಲಿ m1 plus m1 u1 plus m2 u2 that is equal to m1 v1 plus m2 v2 ಅಂತ ಇದೆ, ರೈಟ್? ಸೊ ಇಲ್ಲಿ ನೀವು ನೋಡಿ m1 u1 0 ಆಗಿದೆ, ಸೊ ಈ ಎಲ್ಲ ಟರ್ಮ್ ಏನಾಗುತ್ತೆ? 0 ಆಗುತ್ತೆ, ರೈಟ್? ಸೊ ಇಲ್ಲಿ ಬರೀತೀನಿ, ಇದು 0 ಆಗ್ಬಿಡುತ್ತೆ. ಯಾಕೆ? u1 is 0. now m2 2 kg u2 0, ಸೊ ಇದು ಸಹಿತ 0 ಆಗುತ್ತೆ. ಈಕ್ವಲ್ಸ್ ಟು m1 ಎಷ್ಟಿದೆ? 0.2 ಇಂಟು 150 ಮೀಟರ್ ಪರ್ ಸೆಕೆಂಡ್. ಓಕೆ, ಪ್ಲಸ್ m2 ಎಷ್ಟಿದೆ? 2 kg. ಇಲ್ಲಿ ನೀವು v2 ಫೈಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಇಸ್ 0, ರೈಟ್ ಹ್ಯಾಂಡ್ ಸೈಡಲ್ಲಿ 0.2 ಇಂಟು 150 ಪ್ಲಸ್ ಎಷ್ಟು? 2 kg ನಾ 4 kg ನಾ? 2 kg 2v2. ಓಕೆ, ಸೊ ಇದು ಎಷ್ಟಾಗುತ್ತೆ? 0. ಓಕೆ, ನೋಡಿ 20 ಗ್ರಾಮ್ನ ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟಾಗುತ್ತೆ? 20 ಡಿವೈಡೆಡ್ ಬೈ 1000 0.02 ಆಗುತ್ತೆ. ಓಕೆ, 0.02. .02 kg. ಓಕೆ, ನಾವು ಇಲ್ಲಿ 2 kg ಇದೆ, ನೋ ಪ್ರಾಬ್ಲಮ್, ಡೈರೆಕ್ಟ್ ಆಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೆಕ್ಸ್ಟ್ 0.02. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 0.0 into 150, so 3 plus 2v2. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 0, ಸೊ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ 2v2 ಈಕ್ವಲ್ಸ್ ಟು -3. ಸೊ v2 ವ್ಯಾಲ್ಯೂ ಇಟ್ ಈಸ್ -3/2. ಈ -3/2ನ ನಾನು -1.5 ಮೀಟರ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. ಬೋತ್ ಆರ್ ರೈಟ್ ಆನ್ಸರ್. ನೀವು ಇಲ್ಲಿಗೆ ಬೇಕಾದರೂ ಸ್ಟಾಪ್ ಮಾಡ್ಬೋದು, ಮೀಟರ್ ಪರ್ ಸೆಕೆಂಡ್ ಇಲ್ಲಿಗೆ ಬೇಕಾದರೂ ಸ್ಟಾಪ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ರೀಕಾಯಿಲ್ ಅಂತಂದ್ರೆ ಹಿಂದೆ ಬರುತ್ತೆ, ಗನ್ ಹಿಂದೆ ಬರುತ್ತೆ. ಬುಲೆಟ್ ಫೈರ್ ಮಾಡಿದಾಗ ಬುಲೆಟ್ ಮುಂದೆ ಹೋಗುತ್ತೆ, ಬಟ್ ಗನ್ ಹಿಂದೆ ಬರುತ್ತೆ. ಯಾವ ಸ್ಪೀಡಲ್ಲಿ ಬರುತ್ತೆ ಹಿಂದೆ? 1.5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಜೊತೆ ಹಿಂದೆ ಬರುತ್ತೆ. ಈ ನೆಗೆಟಿವ್ ಡೈರೆಕ್ಷನ್ ಏನು ಇಂಡಿಕೇಟ್ ಮಾಡಿದ್ರೆ ಅಪೋಸಿಟ್ ದ ಮೋಷನ್ ಆಫ್ ಎ ಬುಲೆಟ್ ಅಂತ. ಸೊ ಅದನ್ನ ನಾವು ರೀಕಾಯಿಲ್ ಅಂದ್ರೆ ಅಪೋಸಿಟ್ ಆಗಿ ಬರೋದನ್ನ ನಾವು ರೀಕಾಯಿಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್
A girl of mass 40 kg jumps with a horizontal velocity 5 meter per second onto stationary cart with a frictionless wheel. ಓಕೆ, ಈ ಕಾರ್ಟ್ ಅನ್ನೋ ಬದಲು ಯಾವುದೊಂದು ಮೂವಿಂಗ್ ಬಾಡಿ ಅನ್ಕೊಳ್ಳೋಣ. ಓಕೆ, ಸ್ಕೇಟಿಂಗ್ ಮಾಡ್ತಾರಲ್ಲ, ಸ್ಕೇಟಿಂಗ್ ಏನು ನಾರ್ಮಲ್ ಆಗಿ ಕಾರ್ಟ್ ಅಂತಂದರೆ ಮುಂದೆ ಒಂದು ವೀಲ್ ಇರುತ್ತೆ, ಹಿಂದೆ ಒಂದು ವೀಲ್ ಇರುತ್ತೆ, ಅದ್ರ ಮೇಲೆ ಆಟ ಆಡ್ತಿರ್ತಾರೆ ನೋಡಿ. ಓಕೆ, ಆರಾಮಾಗಿ ಹೋಗ್ತಿರ್ತಾರೆ, ಒಂದು ಟೇಬಲ್ ಥರ ಇರುತ್ತೆ. ಓಕೆ, ಅದ್ರ ಜೊತೆ ಆಟ ಆಡ್ತಿರ್ತಾರೆ. ಸೊ ಅದನ್ನು ನಾವು ಕಾರ್ಟ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಕಾರ್ಟ್ ಇದೆ, ಗರ್ಲ್ ಇದೆ. ಕಾರ್ಟ್ ಆ್ಯಂಡ್ ಗರ್ಲ್. ಓಕೆ, now next one. The mass of the cart 3 kg. What is her velocity as the cart starts moving? Assume that there is no external unbalanced force working on the horizontal direction. Our condition ಕೊಟ್ಟಿದ್ದಾರೆ. No external unbalanced force working on the horizontal direction ಅಂತ. ಸೊ ಯಾವಾಗ ಈ ಸ್ಟೇಟ್ಮೆಂಟ್ ಬರುತ್ತಲ್ಲ, ದಟ್ ಈಸ್ ಅಂಡರ್ಸ್ಟುಡ್ ಇಟ್ ಈಸ್ ಎ ಲೀನಿಯರ್ ಮೊಮೆಂಟಮ್ ಅಂತ, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಇಲ್ಲಿ ಫಸ್ಟ್ ಡೇಟಾ ಬರ್ಕೊಂಡಾಗ ನಮಗೆ ಡೇಟಾ, ಸೊ ಇಲ್ಲಿ ಗರ್ಲ್ ಡೇಟಾ ಬರ್ಕೊಳ್ಳೋಣ, ಆಮೇಲೆ ಕಾರ್ಟ್. ಓಕೆ, ಗರ್ಲ್ ಡೇಟಾ. ಸೊ ಮಾಸ್ ಆಫ್ ಗರ್ಲ್ m1 ಅಂತ ಅನ್ಕೋತೀನಿ, ದಟ್ ಈಸ್ 40 kg. ಜಂಪ್ಸ್ ವಿತ್ ಎ ಹಾರಿಜೆಂಟಲ್ ವೆಲಾಸಿಟಿ, ಇಲ್ಲೊಂದು ಅದು ಡಿವೈಸ್ ಇದೆ ಅನ್ಕೊಳ್ಳಿ, ಅದ್ರ ಮೇಲೆ ಜಂಪ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಮೂವ್ ಆಗುತ್ತಾ. ಓಕೆ, ಮೂವ್ ಆಗಿ ಸ್ಟಾರ್ಟ್ ಆಗುತ್ತಾ. ಸೊ ಅವಾಗ ಈ ಗರ್ಲ್ ಯಾವ ವೆಲಾಸಿಟಿಯಲ್ಲಿ ಜಂಪ್ ಮಾಡ್ತಾರೆ, 5 ಮೀಟರ್ ಪರ್ ಸೆಕೆಂಡ್ ಆನ್ ಟು ಸ್ಟೇಷನರಿ ಕಾರ್ಟ್. ಸ್ಟೇಷನರಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮಾಸ್ ಆಫ್ ದ ಕಾರ್ಟ್ ಬರ್ಕೊಳ್ಳೋಣ, m2, ದಟ್ ಈಸ್ 3 kg, and initial velocity of the cart is 0. Okay, what is the velocity as the cart starts moving? ಯಾವಾಗ ಆ ಹುಡುಗಿ ಅದ್ರ ಮೇಲೆ ಜಂಪ್ ಮಾಡ್ತಾರಲ್ಲ, ಆ ಜಂಪ್ ಮಾಡಿದಾಗ ಏನಾಗುತ್ತೆ, ಅದು ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ವೆಲಾಸಿಟಿ ಆಫ್ ದ ಗರ್ಲ್ ಆಸ್ ವೆಲ್ ಆಸ್ ಆ ಕಾರ್ಟ್ ವೆಲಾಸಿಟಿ ಸೇಮ್ ಆಗಿರುತ್ತೆ. ಅರ್ಥ ಆಗ್ತಿದೆನಾ? ಸೊ ಏನು ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಕಾರ್ಟ್ ಇದೆ. ಓಕೆ, ಅದ್ರ ಮೇಲೆ ಅದು ಸ್ಟಾರ್ಟಿಂಗಲ್ಲಿ ರೆಸ್ಟಲ್ಲಿದೆ. ಸೊ ಈ ಹುಡುಗಿ ಎಷ್ಟಿದೆ, ಮಾಸ್ 40 kg ಇದೆ. ಆ ಕಾರ್ಟ್ ಮೇಲೆ ಜಂಪ್ ಮಾಡಿದಾಗ ಯಾವ ವೆಲಾಸಿಟಿಯಲ್ಲಿ, 5 ಮೀಟರ್ ಪರ್ ಸೆಕೆಂಡಲ್ಲಿ ಜಂಪ್ ಮಾಡಿದಾಗ ಅದು ಇನಿಷಿಯಲ್ ವೆಲಾಸಿಟಿ ಆಫ್ ದ ಗರ್ಲ್. ಜಂಪ್ ಮಾಡಿದಾಗ ಅದ್ರ ಮೇಲೆ ಜಂಪ್ ಮಾಡಿದಾಗ ಆ ಕಾರ್ಟ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಆ ಹುಡುಗಿ ಅಂದರೆ ಆ ಗರ್ಲ್ ಆ ಕಾರ್ಟ್ ಮೇಲೆ ಇದ್ದಾರೆ ಅಂತಂದರೆ ವೆಲಾಸಿಟಿ ಆಫ್ ದ ಕಾರ್ಟ್ ಮತ್ತು ಆ ಹುಡುಗಿ ವೆಲಾಸಿಟಿನೂ ಸೇಮ್ ಆಗಿರುತ್ತೆ. ರೈಟ್? ಸೊ ಇಲ್ಲಿ ನಾನು ಬರಿಬೋದು v1 v2 ಈಸ್ ಆಲ್ಸೋ v, ಯಾಕಂದರೆ ಇಬ್ಬರು ಒಟ್ಟಿಗೆ ಹೋಗ್ತಿದೆ. ಇಬ್ಬರು ಅಂತಂದ್ರೆ ಒಂದು ಕಾರ್ಟ್, ಇನ್ನೊಂದು ಆ ಹುಡುಗಿ ಗರ್ಲ್. ಓಕೆ, ಸೊ ಯೂಸಿಂಗ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯೂಸ್ ಮಾಡಿಕೊಂಡ್ರೆ ನಮಗೆ ಆಲ್ರೆಡಿ ಫಾರ್ಮುಲಾ ಪ್ರೀವಿಯಸ್ ಕೇಸಲ್ಲಿ ಬರೆದಿದ್ದೆ, ಮತ್ತೊಂದು ಸತಿ ಬರೀತೀನಿ. m1 u1 ಪ್ಲಸ್ m2 u2 ದ್ಯಾಟ್ ಈಸ್ ಈಕ್ವಲ್ ಟು m1 v, ಯಾಕಂದರೆ v1 ಓಕೆ ಫಸ್ಟು ಪ್ರಾಪರ್ ವ್ಯಾಲ್ಯೂಸ್ ಬರೀತೀನಿ. ಐ ಮೀನ್ ಫಾರ್ಮುಲಾ v2, ದಿಸ್ ಇಸ್ ಒರಿಜಿನಲ್ ಫಾರ್ಮುಲಾ. ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂಸ್ ಏನಿದೆ, m1 40 ಇಂಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಗರ್ಲ್ ಈಸ್ 5 ಮೀಟರ್ ಪರ್ ಸೆಕೆಂಡ್, m2 3, u2 0, m1 40, v1 v plus m2 3, v2 it is also v. Okay, so ಇಲ್ಲಿ 3 into 0 it is a 0 ಆಗ್ಬಿಡುತ್ತೆ. ಇಲ್ಲಿ 40 into 5 200 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 200, ರೈಟ್ ಹ್ಯಾಂಡ್ ಸೈಡಲ್ಲಿ 40 plus 3 43 v. ಸೊ ಇವಾಗ v ಈಕ್ವಲ್ಸ್ ಟು 200 divided by 43. v is equal to 200 divided by 43. So 4.65 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾರೆ ಕಾರ್ಟ್ ಮತ್ತೆ ಆ ಹುಡುಗಿ. ಓಕೆ, ಅರ್ಥ ಆಯ್ತಾ? ಏನು ಕೇಳಿದ್ರು ಇಲ್ಲಿ? What is the velocity of the cart? Start moving.
ಹುಡುಗಿ ಜಂಪ್ ಮಾಡಿದ್ಮೇಲೆ ಹುಡುಗಿ ಸ್ಪೀಡ್ ಮತ್ತು ಆ ಕಾರ್ಟ್ ಸ್ಪೀಡ್ ಸೇಮ್ ಆಗಿರುತ್ತೆ. ಫೈನಲ್ ವೆಲಾಸಿಟಿ V1 ಮತ್ತು V2 ಸೇಮ್ ಆಗಿರುತ್ತೆ. ಆ ವೆಲಾಸಿಟಿಯಲ್ಲಿ ಇವರು ಹೋಗ್ತಾರೆ. ಗಾಟ್ ಇಟ್? ಓಕೆ, ಸೊ ಇಷ್ಟ ಆಯಿತು. ನೆಕ್ಸ್ಟ್, ಓಕೆ, 2 hockey players of opposite teams while trying to hit the hockey ball on the ground collide and immediately become entangled. ಇವಾಗ ಈ ಕಡೆಯಿಂದ ಒಬ್ಬ ಹಾಕಿ ಪ್ಲೇಯರ್ ಬರ್ತಿರ್ತಾನೆ, ಈ ಕಡೆಯಿಂದ ಇನ್ನೊಬ್ಬ ಹಾಕಿ ಪ್ಲೇಯರ್ ಬರ್ತಿರ್ತಾನೆ. ಹಾಕಿ ಪ್ಲೇಯರ್ 1, ಹಾಕಿ ಪ್ಲೇಯರ್ 2 ಈ ಥರ ಬರ್ತಿರ್ತಾರೆ. ಸೊ ಮಾಸ್ ಆಫ್ ಹಾಕಿ ಪ್ಲೇಯರ್ 1ನ M1 ಅಂತ ಅನ್ಕೋತೀನಿ. ಮಾಸ್ ಆಫ್ ಹಾಕಿ ಪ್ಲೇಯರ್ ಇವ್ರನ್ನ ಸೆಕೆಂಡ್ ಪರ್ಸನ್ನ M2 ಅಂತ ಅನ್ಕೋತೀನಿ. ಓಕೆ, ಸೊ ಕನ್ಸಿಡರೇಷನ್ ವೆಲಾಸಿಟಿ ಈ ಡೈರೆಕ್ಷನಲ್ಲಿ ನಾನು ಪಾಸಿಟಿವ್ ಅಂತ ತಗೋತೀನಿ. ಈ ವೆಲಾಸಿಟಿ ಅಂದರೆ ಫಸ್ಟ್ ಪರ್ಸನ್ ಓಡ್ತಿರ್ತಾನಲ್ಲ ಆ ಡೈರೆಕ್ಷನ್ನ ನಾನು ಪಾಸಿಟಿವ್ ಡೈರೆಕ್ಷನ್ ಅಂತ ಅನ್ಕೋತೀನಿ. ಈ ಪಾಸಿಟಿವ್ ಡೈರೆಕ್ಷನ್ಗೆ ಯಾವಾಗ ಅಪೋಸಿಟ್ ಆಗಿ ಬಂದರೆ ಅದು ನೆಗೆಟಿವ್ ಡೈರೆಕ್ಷನ್ ಆಗುತ್ತೆ. ರೈಟ್? ಸೊ ಅವಾಗ ಏನಾಗುತ್ತೆ, ಇವು ಓಡಿ ಬರ್ತಾರೆ ಬಾಲ್ಗೆ, ಅವ್ರದ್ದು ಕಂಟ್ರೋಲ್ ತೊಗೊಳಕ್ಕೆ ಏನಾಗುತ್ತೆ, ಈ ಇಬ್ಬರು ಕೊಲೈಡ್ ಆಗ್ತಾರೆ. ಕೊಲೈಡ್ ಆಗಿ ಈ ಥರ ಎಂಟಾಂಗಲ್ಡ್ ಆಗ್ತಾರೆ. ಅಂದರೆ ಏನಂತಾರೆ ಅದಕ್ಕೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರು ಕೊಲೈಡ್ ಆಗಿ ಸಮ್ ಟೈಮ್ಸ್ ಇರ್ತಾರಲ್ಲ ಒಟ್ಟಿಗೆ, ಸೊ ಅದನ್ನು ನಾವು ಎಂಟಾಂಗಲ್ಡ್ ಅಂತ ಕರಿತೀವಿ. ಇಲ್ಲಿ ಕೇಳ್ತಿರೋದು ಏನಂತಂದರೆ, one has of mass 60 kg and was moving with a velocity 5 meter per second, while other has mass of 55 kg and was moving faster with a velocity 6.0 meter per second towards the first player. In which direction and with that velocity will they move after they become entangled? ಅಂದರೆ ಇವಾಗ ಡಿಕ್ಕಿ ಹೊಡಿತಾರಲ್ಲ, ಒಬ್ರು ಈ ಕಡೆಯಿಂದ ಬರ್ತಾ ಇರ್ತಾರೆ, ಈ ಕಡೆಯಿಂದ ಬರ್ತಾ ಇರ್ತಾರೆ. ಡಿಕ್ಕಿ ಹೊಡೆದ್ಮೇಲೆ ಯಾವ ಕಡೆ ಇಬ್ಬರು ಹೋಗ್ತಾರೆ ಅಂತ, ಟುವರ್ಡ್ಸ್ ರೈಟ್ ಸೈಡಾ ಅಥವಾ ಟುವರ್ಡ್ಸ್ ಲೆಫ್ಟ್ ಸೈಡ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ನಮಗೆ ಯೂಸಿಂಗ್ ಸಮ್ ಡೇಟಾ. ಸೊ ಏನು ಡೇಟಾ ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ನೋಡ್ಕೋಣ. ಓಕೆ, ಸೊ ಫಸ್ಟ್ಗೆ ನಾವು ನೋಡೋದಾದರೆ ಫಸ್ಟ್ ಇಲ್ಲಿ ಡೇಟಾ ಬರೀತೀನಿ. ಸೊ ಡೇಟಾ 2 ಹಾಕಿ ಪ್ಲೇಯರ್, ಇಲ್ಲಿ ಹಾಕಿ ಪ್ಲೇಯರ್ ಟೀಮ್ 1 ಇಂದ, ಇನ್ನೊಬ್ರು ಹಾಕಿ ಪ್ಲೇಯರ್ 2 ಇಂದ. ಓಕೆ, ಸೊ ಇವರ ಡೇಟಾ ಏನಿದೆ ನೋಡೋಣ ಒಂದ್ಸತಿ. ಒನ್ ಹ್ಯಾಸ್ ಮಾಸ್ ಆಫ್ 60 kg. ಇವ್ರನ್ನ ನಾನು 60 kg ಮಾಸ್ ಅಂತ ಅನ್ಕೋತೀನಿ. ಇದನ್ನೆಷ್ಟು, M1 ಈಸ್ 60 kg. Was moving with velocity 5 meter per second. U1 equals to 5 meter per second. Okay, now next one. While other has mass of 55. So ಇಲ್ಲಿ mass 2, that is 55 kg. ವೆಲಾಸಿಟಿ ಎಷ್ಟರಲ್ಲಿ ಹೋಗ್ತಿದ್ದಾರೆ ಇವರು? ಓಕೆ, 6 ಮೀಟರ್ ಪರ್ ಸೆಕೆಂಡ್. ಇವಾಗ ನಮಗೆ M1 U1 M2 U2 ಆಯಿತು. ಇವಾಗ ನಮಗೆ V1 V2 ಬೇಕು. ಇವಾಗ ಎಂಟಾಂಗಲ್ಡ್ ಅಂದರೆ ಒಬ್ಬರೊಬ್ಬರು ಈ ಥರ ಜಾಯ್ನ್ ಆಗಿರ್ತಾರಲ್ಲ, ಆ ವೆಲಾಸಿಟಿ ಏನಾಗಿರುತ್ತೆ, ಇಬ್ಬರದು ಸೇಮ್ ಆಗಿರುತ್ತೆ. ಈ ಥರ ಜಾಯ್ನ್ ಆಗಿದ್ದಾಗ ಎಂಟಾಂಗಲ್ಡ್ ಆದಾಗ ವೆಲಾಸಿಟಿ ಇಬ್ಬರದು ಸೇಮ್ ಆಗಿರುತ್ತೆ. ಓಕೆ, ಸೊ ಆವಾಗ V1 ಈಕ್ವಲ್ಸ್ ಟು V, ಇಲ್ಲಿ V2 ಸಹಿತ V ಆಗುತ್ತೆ. ಓಕೆ, ಅದನ್ನು ಡಯಾಗ್ರಾಮೆಟಿಕಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಹಾಕಿ ಪ್ಲೇಯರ್ 1, ಓಕೆ, ಹಾಕಿ ಪ್ಲೇಯರ್ 1 ಇವರು ಈ ಡೈರೆಕ್ಷನ್ ಹೋಗ್ತಿದ್ದಾರೆ ಅನ್ಕೊಳ್ಳೋಣ. ಇನಿಷಿಯಲ್ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್. ಇವ್ರ ಮಾಸ್ M1 60 kg ಅಲ್ಲಿ ಇದ್ದಾರೆ. ಸೊ ಇನ್ನೊಬ್ರು ಅಪೋಸಿಟ್ ಟೀಮ್ ಅವರು, ಓಕೆ, ಇವರು ಸೆಕೆಂಡ್ ಪರ್ಸನ್. ಇವ್ರ ಮಾಸ್ ಎಷ್ಟಿದೆ, M2 55 kg ಇದೆ. ಇವ್ರ ವೆಲಾಸಿಟಿ ಎಷ್ಟಿದೆ, 6 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಈ ಡೈರೆಕ್ಷನ್ ನಾನು ಪಾಸಿಟಿವ್ ಅಂತ ಅಂದ್ಕೊಂಡ್ರೆ ಇದಕ್ಕೆ ಅಪೋಸಿಟ್ ಏನಾಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ರೈಟ್, ನೆಗೆಟಿವ್ ಆಗುತ್ತೆ. ಸೊ ಇವಾಗ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಸೊ M1 U1 ಪ್ಲಸ್ M2 U2 ದಟ್ ಈಸ್ ಈಕ್ವಲ್ ಟು M1 V1 ಪ್ಲಸ್ M2 V2. ಇವಾಗ M1 ವ್ಯಾಲ್ಯೂ ಎಷ್ಟಿದೆ, 60ನಾ? 60 ಇನಿಷಿಯಲ್ ವೆಲಾಸಿಟಿ 5, 60 ಇನಿಷಿಯಲ್ ವೆಲಾಸಿಟಿ 5. M2 ಎಷ್ಟಿದೆ, 55, ಇನಿಷಿಯಲ್ ವೆಲಾಸಿಟಿ 6. ರೈಟ್, ಬಟ್ ಇಲ್ಲಿ ನಿಮಗೆ ಕಂಡೀಷನ್ ಇದೆ ನೋಡಿ, U2 ಏನಂತ ಕನ್ಸಿಡರ್ ಮಾಡ್ತೀರಾ, ನೆಗೆಟಿವ್. ಯಾಕೆಂದರೆ ಫಸ್ಟ್ ಪರ್ಸನ್
ಅಪೋಸಿಟ್ ಸೆಕೆಂಡ್ ಪರ್ಸನ್ ಅಪೋಸಿಟ್ ಟು ದ ಫಸ್ಟ್ ಪರ್ಸನ್. ಸೊ ಇಲ್ಲಿ ವೆಲಾಸಿಟಿ -6 ಆಗುತ್ತೆ. ಓಕೆ, ಇಲ್ಲಿ m1 ಅಗೇನ್ 60 v ಪ್ಲಸ್ m2 55 v. ಓಕೆ, ನಾ ಸೊ ಇದು 300 ಆಗುತ್ತೆ. 55 ಇಂಟು 6 330 ಮೈನಸ್ 330 ಈಕ್ವಲ್ಸ್ ಟು 60 ಪ್ಲಸ್ 55 115. ಎಸ್, 115 ವಿ ವೆಲಾಸಿಟಿ. ಈ ವೆಲಾಸಿಟಿಯನ್ನು ನಾವು ಫೈಂಡ್ ಮಾಡಬೇಕು. ಡಿಫ್ರೆನ್ಸ್ ಎಷ್ಟಾಯ್ತು ಇಲ್ಲಿ? 30. 115 ವೆಲಾಸಿಟಿ ವಿ. ಸೊ ಇಲ್ಲಿ ನಿಮಗೆ ವೆಲಾಸಿಟಿ ವಿ ಬೇಕಾದ್ರಿಂದ -30 ಡಿವೈಡೆಡ್ ಬೈ 115. ಸೊ ಇಲ್ಲಿ 30 ಡಿವೈಡೆಡ್ ಬೈ 115. ಸೊ 0.260 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೀವು ನೋಡ್ಬೋದು ವೆಲಾಸಿಟಿ ಯಾವ ಇಲ್ಲಿ ಸಮೀಪ ಬರ್ತಾರೆ ಇಬ್ರು. ಓಕೆ, ಈ ತರ ಒಬ್ರಿಗೊಬ್ರು ಡಿಕ್ಕಿ ಹೊಡಿತಾರ. ಡಿಕ್ಕಿ ಹೊಡ್ಕೊಂಡಾಗ ಇಲ್ಲಿ ವೆಲಾಸಿಟಿ ಏನಾಯ್ತು? ಮೈನಸ್ ಬಂದಿದೆ. ಮೈನಸ್ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್. ಅಂದ್ರೆ ಇವರಿಬ್ರು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾರ. ಯಾವ ಸ್ಪೀಡಲ್ಲಿ? 0.26 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾರ. ಸೊ ಫೈನಲಿ ಯು ಕ್ಯಾನ್ ರೈಟ್ v ಈಕ್ವಲ್ಸ್ ಟು -0.260 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಈ ತರ. ಗಾಟ್ ಇಟ್? ನೆಕ್ಸ್ಟ್, ಫ್ರಮ್ ಅ ರೈಫಲ್ ಆಫ್ ಮಾಸ್ 4 kg, a bullet of mass 50 gram is fired with an initial velocity 35 meter per second. Calculate initial recoil velocity. Same concept, linear momentum there. So first data. So ಇಲ್ಲಿ ರೈಫಲ್ ನಾನು ಫಸ್ಟ್ ಬಾಡಿ ಅನ್ಕೋತೀನಿ. ಸೊ ಮಾಸ್ is m1, that is 4 kg. ಸೊ ಬಿಫೋರ್ ಫೈರಿಂಗ್ u1 ಮತ್ತೆ u2 ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಗನ್ ಅಂಡ್ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬುಲೆಟ್ both are at rest. So initial velocity ಏನಾಗಿರುತ್ತೆ? 0 ಆಗಿರುತ್ತೆ. So initial velocity is 0. So next one, bullet na mass 2 ಅಂತ ಕರಿತೀನಿ. m2 ಎಷ್ಟು? 50 ಗ್ರಾಮ್. 50 ಗ್ರಾಮ್ ಇದನ್ನ kg ಕನ್ವರ್ಟ್ ಮಾಡಿದ್ರೆ 50 into 10 power -3 kg. ಓಕೆ, ಇದನ್ನ ನಾವು 50 ಡಿವೈಡೆಡ್ ಬೈ 1000 ಅಂತಾನು ಬರಿಬಹುದು. ಅದನ್ನ ನಾವು m2 that is equal to 0.05 kg. ಓಕೆ, ಸೊ ಇಲ್ಲಿ ಸಹಿತ u2 is 0. ಇವಾಗ a bullet of mass 50 gram is fired with an initial velocity 35 meter per second. So bullet ಎಷ್ಟು ಆಯಿತು? ಇದು v2 ಎಷ್ಟು? 35 meter per second. Calculate initial velocity of the rifle. So ಇಲ್ಲಿ ನೀವು v1 ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಗೇನ್ ಸೇಮ್ ಫಾರ್ಮುಲಾ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? m1 u1 m2 u2 that is equal to m1 v1 plus m2 v2. ಇಷ್ಟಾಯಿತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. u1 and u2 ಎರಡು 0 ಆಗಿರೋದ್ರಿಂದ 0 plus 0 that is equal to m1 ವ್ಯಾಲ್ಯೂ ಎಷ್ಟು? 4 into v1 ಕ್ಯಾಲ್ಕುಲೇಟ್ ಮಾಡಬೇಕು. v1 ಪ್ಲಸ್ m2 ವ್ಯಾಲ್ಯೂ ಇಟ್ ಈಸ್ 0.05 into v2 ಎಷ್ಟು? 35. ರೈಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗಿರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ 0. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ಫಸ್ಟ್ಗೆ 4v1 ಪ್ಲಸ್ 0.05 into 35. 0.05 into 35. 1.75 ಆಗಿರುತ್ತೆ. ಓಕೆ, ಸೊ v1 ಈಕ್ವಲ್ ಟು ಇದನ್ನ -1.75 ಅಂತ ಬರೀಕೋಬಹುದು. ಯಾಕೆ? ಈ ಒಂದು ಪ್ಯಾರಾಮೀಟರ್ನ ಈ ಕಡೆ ತಂದ್ರೆ ಮಿಕ್ಕಿದು ನೆಗೆಟಿವ್ ಸೈನ್ ಆಗುತ್ತೆ. ಸೊ ಇಲ್ಲಿ ನಾನು ಈ ತರ ಬರೆದಾಗ v1 ಈಕ್ವಲ್ ಟು
minus 1.75 divided by 4. 1.75 divided by 4. 0.v1 value 0.4375 meter per second ಆಯ್ತು. ಅಗೇನ್ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಏನೇನು ಇಂಡಿಕೇಟ್ ಮಾಡುತ್ತಂದ್ರೆ ಅಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ. ಯಾವುದು? ಮೋಷನ್ ಆಫ್ ಅ ಬುಲೆಟ್ಗೆ. ರಿಕಾಲ್ ಗನ್ ಏನಿದೆಲ್ಲ, ಸಪೋಸ್ ಬುಲೆಟ್ ಹೀಗೆ ಹೋದ್ರೆ ಗನ್ ಯಾವ ಥರ ಬರುತ್ತೆ? ಈ ಥರ ಹಿಂದೆ ಬರುತ್ತೆ. ಅರ್ಥ ಆಯ್ತಾ? ಸೊ ನೆಗೆಟಿವ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಅ ಫೋರ್ಸ್. ಸೊ ಇದು ಓಕೆ. ಸೊ ಇಲ್ಲಿ ವೆಲಾಸಿಟಿ ಆಫ್ ದ ಸೆಕೆಂಡ್ ಆಬ್ಜೆಕ್ಟ್ ಅಂತ ಕೇಳಿದಾರೆ. ಸೊ ಇದನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ, ನೋಡಿ, ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಯುವರ್ ಆನ್ಸರ್. ಕಮೆಂಟ್ ಯುವರ್ ಆನ್ಸರ್. ನೋಡೋಣ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಕಮೆಂಟ್ ಯುವರ್ ಆನ್ಸರ್. ಕ್ವಶನ್ ನೋಡಿ, 2 objects ಆಫ್ ಮಾಸ್ 100 ಗ್ರಾಮ್ 200 ಗ್ರಾಮ್. ಸೊ ಇದನ್ನ ಇಲ್ಲಿ ನಿಮಗೆ ಕ್ಲೂ ಸಹಿತ ಕೊಡ್ತೀನಿ. ಇದನ್ನ m1 ಅನ್ಕೊಳ್ಳಿ, ಇದು m2. ಇದು ಗ್ರಾಮ್ಸ್ ಅಲ್ಲಿದೆ, ಕೆಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ದ್ಯಾಟ್ ಇಂಟು ಕೆಜಿ. ಮೂವಿಂಗ್ ಅಲಾಂಗ್ ದ ಸೇಮ್ ಲೈನ್ ಅಂಡ್ ಡೈರೆಕ್ಷನ್ ವಿತ್ ದ ವೆಲಾಸಿಟೀಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಫಸ್ಟ್ ವೆಲಾಸಿಟಿ ಇಟ್ ಈಸ್ v1 and second velocity same line and direction with the velocity is 2 meter per second 1 meter per second respectively. They collide and after the collision first object moves with a velocity of 1.67. ಅಂದ್ರೆ ಇದು u1 ಆಗುತ್ತೆ, ಇದು u2 ಆಗುತ್ತೆ ಇನಿಷಿಯಲ್ ವೆಲಾಸಿಟೀಸ್. ಆಮೇಲೆ the first object moves at a velocity ಅಂದ್ರೆ ಇದು v1 ಆಗುತ್ತೆ. ಸೊ ಡಿಟರ್ಮೈನ್ ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಡಿ. ಸೊ 2 1 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಬಾಡೀಸ್, ಬಾಡಿ 1 ಆ್ಯಂಡ್ ಬಾಡಿ 2 ಅಂತ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸೇಮ್ m1 u1 ಪ್ಲಸ್ m2 u2 ಈಕ್ವಲ್ಸ್ ಟು m1 v1 ಪ್ಲಸ್ m2 v2. ನೀವೇನು ಮಾಡಬೇಕಂದ್ರೆ ಜಸ್ಟ್ ಮಾಸ್ನ ಕನ್ವರ್ಟ್ ಮಾಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.